ಈಗ ಇವ್ರು ಹೇಳಿರೋದನ್ನೇ ಒಂದು ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ ಮುಗ್ದೋಗುತ್ತೆ. ಫಸ್ಟು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ, ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸಿಗೆ ನಮಸ್ಕಾರ. ನಮ್ಮ ಗುರುಗಳು ಯುವತಿರ ಸರ್ ಬಂದಿದ್ದಾರೆ, ತುಂಬ ಖುಷಿ ಆಯಿತು ಇವತ್ತು. ಮತ್ತು ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಸಿನಿಮಾ ಅಂತ ಬಂದರೆ ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾನೇ ಇಲ್ಲಿ. ಸರಿ ಏನು ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಫೇಸ್ ಬಂತು ಒಂದು ಟೈಮಲ್ಲಿ. ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದಾನೆ ಧನುಷ್ ಅಂತ. ಏನೋ ಮಾಡೋದು ಇವಾಗ ಅಂದರೆ ಹೀರೋ ಆಗ್ಬಿಡು ಮಗ ಅಂತ. ಅವ್ನು ಬೇರೆ ಏನು ಹೇಳಿ. ಸೊ ಹಂಗೆ ಆಯಿತು ಅವ್ನು ಹೇಳ್ದಂಗೆ. ಸಿನಿಮಾದಲ್ಲಿ ತುಂಬ ಸಪೋರ್ಟ್ ಆಗಿ ಬಂದಿದ್ದು ಅಂತಂದರೆ ಭೀಮೇಶ್ ಬಾಬು ಸರು, ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅದಕ್ಕೆ ಮುಂಚೆ ಒಂದು ಟೀಮ್ ಇತ್ತು, ನಾನು ಆವಾಗ ಆ ಟೀಮ್ ಇಟ್ಕೊಂಡಿದ್ದು ನಾನು ಖಂಡಿತ ಸಿನಿಮಾ ಮಾಡ್ತಿರಲಿಲ್ಲ. ಅವ್ರು ಬಂದು ಕಟ್ಕೊಟ್ಟಿದ್ದಂಥ ತಂಡನೇ ನಮ್ಮ ಶಶಾಂಕ್ ಸರು, DOP ಸರು, ನಿರ್ದೇಶಕರು ಎಲ್ಲರೂ. ಸೊ ಫೈನಲ್ಗೆ ರಿಲೀಸ್ ಆಗೋ ಥರ ಬಂದಿದ್ದೀವಿ ಅಂತಂದರೆ ನಮಗೆ ಒಂದು ಸ್ವಲ್ಪ ಆಶ್ಚರ್ಯನೇ. ತುಂಬ ಕಷ್ಟಪಟ್ಟಿದ್ದೀವಿ ಇದಕ್ಕೆ, ಟೆಕ್ನಿಕಲಿ ಆಗಿರಲಿ, ಪ್ರತಿಯೊಂದಕ್ಕೂ ಲೊಕೇಶನ್ ಹುಡ್ಕೋದಿಂದ ಆಗಿರಲಿ. ಹಾಂ ಸರ್, ಏನೂ ಇಲ್ಲ, ಫಸ್ಟು ಪ್ರೊಡ್ಯೂಸರ್ ಹುಡುಕ್ತೆ. ಸಿನಿಮಾ ಹೆಂಗ್ ಮಾಡಬೇಕು ಅಂದರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು. ಹೆಂಗೋ ಹಿಡ್ದಾಗ್ತೇವೆ ಸರ್ ಪ್ರೊಡ್ಯೂಸರ್ನ. ನಮ್ಮ ಟಿ ಕುಮಾರ್ ಸರ್ ತುಂಬ ಕಷ್ಟಪಟ್ಟು, ಅಂದರೆ ಹೋಗಿದ ತಕ್ಷಣ ಅವ್ರಿಗೆ ಏನು ಮಾಡ್ತಿದ್ದೆ ಸರ್ ನಾನು ಜಿಮ್ ಮತ್ತೆ ಜಿಮ್ ಮಾಡ್ಬಿಡೋಣ ಒಂದು ಸರ್. ಆಲ್ರೆಡಿ ಒಬ್ರು ದೊಡ್ಡವ್ರು ನಂಗೆ ಜಿಮ್ ಮಾಡಿಕೊಟ್ಟವ್ರೆ, ನೀವೇನಾದ್ರು ಬೇರೆ ಮಾಡಿ ಅಂತಾಗ ಸರಿ ಏನು ಮಾಡಬೇಕು ಅಂತಂದಾಗ ಇವ್ರ ಜೊತೆ ಅವ್ರ ಹತ್ರ ಮಾತಾಡಿದಾಗ ಆಯಿತು ಸರಿ ಆಯಿತು, ಏನು ಬಜೆಟು, ಈ ಥರ ಬಜೆಟು. ಹೋಯ್ತಾ ಹೋಯ್ತಾ ಹೋಯ್ತು ಅದು ಒಂದು ಡಬ್ಬಲ್ಲು ತ್ರಿಬಲ್ಲು ಆಗೋಯ್ತು. ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ, ಸಿನಿಮಾ ಜವಾಬ್ದಾರಿ. ಅವ್ರಿಗೆ ಒಪ್ಪಿಗೆ ಮೇಲೆ ಆಗಿರೋದು, ಒಟ್ಟಿನಲ್ಲಿ ಅದೇನು ಸಮಸ್ಯೆ ಇಲ್ಲ. ಇಲ್ಲ ಸರ್, ಏನಿಲ್ಲ, ಏನು ತಗೊಂಡಿಲ್ಲ, ಎಲ್ಲ ಇವರೇ ಮಾಡಿಸಿದ್ರು. ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ, ಸ್ಟಂಟ್ಸ್ ಅಷ್ಟೇನೆ ಅಲ್ಲ, ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲಾವಕಾಶನ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಅಷ್ಟು ಚಿಕ್ಕ ಟೈಮಲ್ಲೇನೆ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲು. ಬರುತ್ತೆ ಸರ್ ಎಲ್ಲ. ಒಟ್ಟಿನಲ್ಲಿ ಎಲ್ಲ ನಿಮ್ಗಳ ಸಪೋರ್ಟಿಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟು ಸ್ವಲ್ಪ ಧೈರ್ಯ ಮಾಡಿದ್ದೀವಿ ಎಲ್ಲ ಸೇರಿಕೊಂಡು. ನಮ್ಮ ಮೇನ್ TC ಶಿವಕುಮಾರ್ ಸರ್ ಅಂತೂ ಅವರು ಅಂದರೆ ಇನಿಷಿಯಲಿ ಹೋಗ್ತಾ ಹೋಗ್ತದೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಒಂದು ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವ ಸರ್, ಸುಮ್ಮನೆ ಏನು ಕೇಳ್ದಂಗೆ ಕೊಟ್ಬಿಟ್ರು ನನಗೆ. ಸೊ ಆಮೇಲೆ ನಾವು ಹೋಗಿ ತೋರಿಸಿ ಈ ಥರ ಶೂಟ್ ಮಾಡ್ತಾಯಿದ್ದೀವಿ. ಅವ್ರ ಶೂಟಿಂಗ್ ಸೆಟ್ಗಳು ಬಂದು US ಇಂದ ಡೈರೆಕ್ಟಾಗಿ ಶೂಟಿಂಗ್ ಸೆಟ್ಗಳಿಗೆ ಬರ್ತಾಯಿದ್ರು ಅವ್ರು ಬಂದು ಹೌದು ಈ ಥರ ನಡೀತಾ ಇದೆಯಾ, ಇದಕ್ಕೆ ಈ ಥರ ಖರ್ಚು ಆಗ್ತಿದೆಯಾ, ಸರಿ ಆಯಿತು. ಏನೋ ಆ ಖರ್ಚಿಗೆ ತಕ್ಕನಾಗಿ ಶೂಟಿಂಗ್ ಮಾಡಿಲ್ಲ ಅಂತಂದರೆ ತಪ್ಪಾಗ್ಬಿಡುತ್ತೆ. ಆ ಖರ್ಚಿಗೆ ತಕ್ಕನಾಗೆ ನಾವೊಂದು ಒಳ್ಳೆ ರೀತಿಲಿ, ಯಾಕಂದರೆ ಮಾರ್ಕೆಟಲ್ಲಿ ಶೂಟ್ ಮಾಡೋದು ತುಂಬ ಕಷ್ಟ ಇತ್ತು ಸರ್. ಯಾಕಂದರೆ ಆ ಲೊಕೇಶನ್ ಚಾರ್ಜಸ್ ಆಗಿರಲಿ, ಆ ಜನಗಳನ್ನ ಇದು ಮಾಡೋದಲ್ಲಿ, ಆಮೇಲೆ ನಾವು ಅದೆಲ್ಲ ಸೆಟಪ್ ಮಾಡೋಕ್ಕೇನೆ ನಾವು ಅರ್ಧ ದಿನ ಹೋಗ್ಬಿಡ್ತಿತ್ತು. ಆವಾಗ ನಾವಿನ್ನು ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾಯಿತ್ತು. ಸೊ ಹಂಗಾಗಿ ಖರ್ಚುಗಳು, ಮತ್ತು ಹೊರಗಡೆ ಸಾಂಗ್ಸ್ಗಳು 5-6 ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರಲಿ, ಮತ್ತು ಫೈಟ್ ಮಾಸ್ಟರ್ಗಳಂತೂ ನಾನು ತುಂಬ ನೆನೆಸ್ಕೊತೀನಿ. ವಿಕ್ರಮ್ ಅವ್ರು ಸರ್ ಮತ್ತು ಮಾಸ್ಮದ ಸರು. ಅವರು ಹೆಂಗೆ ಅಂತಂದರೆ ಹೊಸೊಬ್ಬ ಅಂತ ಅಂದರೆ ನೀನು ಕಷ್ಟಪಡೋಕೆ ರೆಡಿ ಇದೆಯಾ ಅಂದಮೇಲೆ ನಾನು ಕಷ್ಟ ಕೊಡೋಕೆ ರೆಡಿ ಇದ್ದೀನಿ, ಮಾಡು, ಟಫಾಗಿ ಮಾಡು. ಸೊ ಅಷ್ಟೇ ಸೇಫ್ಟಿಯಾಗಿ ಮಾಡಿಕೊಂಡು, ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ರಾಜು ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಅವರು ಅಷ್ಟೇ ತುಂಬ 5 ಸಾಂಗ್ ಅವರೇ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಶಶಾಂಕ್ ಶೇಷಗಿರಿ ಸರ್ ವರ್ಕು ನಾನು ಹೇಳಂಗಿಲ್ಲ, ನೀವೇ ನೋಡ್ಬಿಟ್ರಿ ಅದು ಅದ್ಭುತವಾಗಿ ಬಂದಿದೆ ಅಂತ. ನಾನು ಹೇಳಿದ್ರೆ ನನ್ನ ಪಿಕ್ಚರ್ ಆಗುತ್ತೆ, ಬಟ್ ಎಲ್ಲ ನನ್ನ ಸ್ನೇಹಿತರಾಗಿರಲಿ, ನೋಡಿದ್ರಾಗಿರಲಿ, ಅಂದರೆ ನನ್ನ ಸಪೋರ್ಟ್ ಏನು ಅಂತಂದರೆ ನಾವೊಂದು 15 ವರ್ಷದಿಂದ ಏನು ಫ್ರೆಂಡ್ ಇಟ್ಕೊಂಡಿದ್ದೀನಿ, ಹೋದ ತಿಂಗಳು ಪರಿಚಯ ಆಗಿರೋ ಫ್ರೆಂಡು ಬಂದಿದ್ದಾನೆ. ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದರೆ ಒಂದ್ಸತಿ ಇಷ್ಟ ಆಗ್ಬಿಟ್ರೆ ಸರ್ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ, ಅದೊಂದು ಧೈರ್ಯ ನನಗೆ. ಹಂಗೆ ಎಲ್ಲ ಸಪೋರ್ಟಿಂದ ಕದಿಮ ಮುಗ್ದಿದೆ. ನೋಡಿದ್ದೀನಿ ಸರ್, ಫ್ರೆಂಡ್ಸು ಕೆಲವ್ರು ನೋಡಿದ್ದಾರೆ. ಅಂದರೆ ನಾನು ಅನ್ಕೊಂಡಿರಲಿಲ್ಲ ನೀನು ಮಾಡ್ತೀಯ ಈ ಥರ ಅಂತ ಹೇಳ್ತಾರೆ. ಮೊದಲನೇ ಮಾತು, ಇಲ್ಲ ನೀನನ್ನು ತುಂಬ ದಿನದಿಂದ ನೋಡ್ಬಿಟ್ಟಿದ್ದೀವಲ್ಲ, ಈ ಥರ ಸ್ಕ್ರೀನ್ ಮೇಲೆ ನೀನು ಈ ಥರ ನೋಡ್ತೀನಿ ಅಂತ. ಬಟ್ ಏನಂತಂದರೆ ಸ್ಕ್ರೀನಲ್ಲೂ ನಿನ್ನ ರಿಯಲ್ ಲೈಫ್ಗೂ ತುಂಬ ಮ್ಯಾಚ್ ಆಗುತ್ತೆ ಅಂತಲೂ ಅಂದಿದ್ದಾರೆ. ಸಿಕ್ಕಾಪಟ್ಟೆ ಸರ್, ಒಳ್ಳೆ ರೀತಿಲಿ ಸರ್, ಯಾರಿಗೂ ತಪ್ಪಾಗಿಲ್ಲ ಅದರಲ್ಲಿ.
ಜಿಮ್ ಟ್ರೈನರಾ? ಹೌದು ಮೇಡಮ್. ನಾಗರಬಾವಿಲಿ ಇತ್ತು, ಈಗ ಸದ್ಯಕ್ಕೆ ಒಂದು ಸ್ವಲ್ಪ. ಹೌದು ಸರ್, ಬನ್ನಿ. ಥ್ಯಾಂಕ್ ಯು ಚಂದನ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ನಮ್ ಕೋಟೇಶ್ವರ್ ಸರ್ ಬಂದಿದ್ದಾರೆ, ನಿಂತ್ಕೊಂಡೆ ಥ್ಯಾಂಕ್ಸ್ ಹೇಳ್ತೀನಿ ಬಂದಿದ್ದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.